ಜಗಜೀವನ್ ರಾಮನ್ ಹೆಂಗೆ ನಡೆಸ್ಕೊಂಡ್ರಿ ನೀವು? ಸೀತಾರಾಮ್ ಕೇಸರಿ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರಿ? ಇವತ್ತಿಗೂ ನಮ್ಮ ಸರ್ಕಾರದಲ್ಲಿ, ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು SC ST OBC, ಅತಿ ಹೆಚ್ಚು SC ST OBC MP ಗಳು, ಇಡೀ ದೇಶದಲ್ಲಿ ಅತಿ ಹೆಚ್ಚು SC ST ಮತ್ತು OBC MLAಗಳು MLCಗಳು ನಮ್ಮಲ್ಲಿದ್ದಾರೆ. ದೇವರಾಜ ಅರಸರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಂಥದ್ದು ನಿಮ್ಮ ಪಾರ್ಟಿ. ಯಾರಿಗೆ ಹೇಳ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ? ಇದಕ್ಕೊಮ್ಮೆ ಉತ್ತರ ಕೊಟ್ಟಿಲ್ಲ. ನಾನು 3-4 ಸರ್ತಿ ಇದನ್ನು ಬೇರೆ ಬೇರೆ ಕಡೆ ಕೇಳಿದ್ದೀನಿ, ಬೆಂಗಳೂರಿಗೂ ಕೇಳಿದ್ದೀನಿ. ನಾನು ಮಾತಾಡಿದರೆ ದೇವರಾಜ ಅರಸ್ ಅಂತ. ದೇವರಾಜ ಅರಸರನ್ನ ಇನ್ಸಲ್ಟ್ ಮಾಡಿದವ್ರು ಯಾರು? ವೀರೇಂದ್ರ ಪಾಟೀಲ್ ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ ಹೋಗ್ತಾ ನಾಳೆಯಿಂದ ನೆಕ್ಸ್ಟ್ CM ನೋಡ್ತೀರಿ ಅಂತ ಹೇಳಿದ್ದಾರೆ. ಹಿಸ್ ಹೆಲ್ತ್ ವಾಸ್ ನಾಟ್ ಗುಡ್ ಅಟ್ ದಟ್ ಟೈಮ್. ಯಾರ ಜವಾಬ್ದಾರಿ? ಸಿದ್ದರಾಮಯ್ಯನವರೇ. ಆದ್ದರಿಂದ ಸಿದ್ದರಾಮಯ್ಯನವರೇ, ಮೊದಲು ನಿಮ್ಮ ಬೆನ್ನು ಹೆಂಗಿದೆ ಅಂತ ಬೇರೆದವ್ರಿಗೆ ಕೇಳಿ ತಿಳ್ಕೊರಿ. ಅದಂತೂ ನಿಮಗಂತೂ ಕಾಣಲ್ಲ. ನೀವು ಕಾಂಗ್ರೆಸ್ ಪಾರ್ಟಿಯೊಳಗಿದ್ದೀರಿ. ಅತಿ ಹೆಚ್ಚು ಕಾಕಾ ಕಾಲಿಲ್ಕರ್ ವರದಿ ಹಿಡ್ಕೊಂಡು ಮಂಡಲ್ ಕಮಿಷನ್ ತನಕ ವಿರೋಧ ಮಾಡಿದವರು ಯಾರು? OBC ಕಮಿಷನ್ಗೆ ವಿರೋಧ ಮಾಡಿದವರು, OBC ರಿಸರ್ವೇಷನ್ಗೆ ವಿರೋಧ ಮಾಡಿದವರು ಯಾರು? ಕಾಂಗ್ರೆಸ್ ಪಾರ್ಟಿಯ ಭಾಷಣಗಳೆಲ್ಲ ಪಾರ್ಲಿಮೆಂಟ್ನಲ್ಲಿದ್ದಾವೆ. ರಾಜೀವ್ ಗಾಂಧಿ ಅವರ ಭಾಷಣ, ಇಂದಿರಾ ಗಾಂಧಿ ಅವರ ಭಾಷಣ, ನೆಹರು ಅವರ ಭಾಷಣ ಎಲ್ಲ ರೆಕಾರ್ಡ್ ಮೇಲಿದೆ. ರಿಸರ್ವೇಷನನ್ನು ವಿರೋಧ ಮಾಡಿದ್ದು ನೀವು ಇವತ್ತು ನಮಗೆ ಮಾತಾಡ್ತೀರಿ ನೀವು. ಮತ್ತು ನಿಮ್ಗೆ ಯಾರು ಹೇಳ್ಯಾರ ರೀ? ನಿಮ್ಗೆ ಯಾರು ಹೇಳ್ಯಾರ ನೀವು ಮಾಡಬೇಡ ಅಂತೇಳಿ ಇನ್ವೆಸ್ಟಿಗೇಷನ್? 2006-7 ಕುಮಾರಸ್ವಾಮಿ ಕೇಸ್ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಕುಮಾರಸ್ವಾಮಿಗಳು ಹೇಳಿದ್ದಾರೆ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. 2000 ಕುಮಾರಸ್ವಾಮಿಗಳು ಬಹುತೇಕ ಇದನ್ನು ಕೇಳಿಲ್ಲ, ನಾ ಕೇಳ್ತಾ ಇದ್ದೇನೆ. 2006-7 ನಂತರ ಅಲ್ಲ, 2004ರಲ್ಲಿದೆ ಅದು ಕೇಸ್ ಇದೆ. ಆಮೇಲೆ 2013ರಿಂದ ಯಾರು ಸರ್ಕಾರ ಇತ್ತು? 2018ರಲ್ಲಿ ಯಾರು ಮೇಲೆ ಇವತ್ತು ನೀವು ಎನ್ಕ್ವೈರಿ ಆಗ್ಬೇಕಂತ ಹೇಳ್ತಲ್ಲ, ಅವ್ರ ಜೊತೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದವ್ರು ಯಾರು? ಅದಾದ ನಂತರ ಈಗ 1.5 ವರ್ಷ ಆಯ್ತು. ಏನು ಮಾಡಿದ್ರಿ ನೀವು? ಈಗ ನಿಮ್ಮದು ಕೇಸು ರೆಡ್ ಹ್ಯಾಂಡ್ ನೀವು ಸಿಕ್ಕಾಕೊಂಡಿದ್ದೀರಿ. ಇದು ಮತ್ತು ಎಲ್ಲ ಕಡೆ 14 ಸೈಟು ಅಂತ. ನಾವು ಇನಿಷಿಯಲಿ 14 ಸೈಟಲ್ಲಿದೆ. 1,000 ಸೈಟ್ಗಳ ಅವ್ಯವಹಾರ